ಮಗು ಹೊಟ್ಟೆಲಿರೋವರೆಗೂ ನೀವು ಅವಳನ್ನ ಮಗು ಥರ ನೋಡ್ಕೋಬೇಕು. ಹೊರಗಡೆ ಊಟ ಖಂಡಿತ ಬೇಡ, ಮನೆಯಲ್ಲೇ ಆದರೂ ಸರಿ. ಉಪ್ಪು ಖಾರ ಎಲ್ಲ ಕಡಿಮೆ ಇರಲಿ. ಯಾಕೆಂದರೆ ಈಗ ಅವಳು ಒಬ್ಬಳಲ್ಲ, ಇಬ್ಬರು. ಜನನಿ, ನೀನು ನನಗೆ ಒಂದು ಪ್ರಾಮಿಸ್ ಮಾಡಬೇಕು. ಯಾಕೆ ಅಂತಲೂ ಕೇಳಲ್ವಾ? ನೀನು ಮಾಡು ಅಂದೆ, ನಾನು ಮಾಡಿದೆ. ಆಯ್ತು ಬಿಡು. ಸರಿನಪ್ಪ, ಯಾಕೆ ಅಂತ ಹೇಳು. ಇನ್ಮೇಲಿಂದ ನೀನು ಮನೇಲಿ ಯಾವ ಕೆಲಸನೂ ಮಾಡೋ ಹಂಗಿಲ್ಲ. ರಾಣಿ ಥರ ಆರಾಮಾಗಿರ್ಬೇಕು. ಎಲ್ಲ ಕೆಲಸ ನಂದು. ಹೌದಾ? ಹ್ಞೂ. ಓಕೆ, ಒಂದ್ಸಲ ಮನೇನ ಪೂರ್ತಿಯಾಗಿ ನೋಡ್ಬಿಟ್ಟು ಯೋಚನೆ ಮಾಡಿ ಹೇಳು. ಇಡೀ ಮನೆನ ಪೂರ್ತಿಯಾಗಿ ನೋಡಿ ಯೋಚನೆ ಮಾಡಿ ಹೇಳ್ತಿದ್ದೀನಿ. ನೀನು ಯಾವ ಕೆಲಸನೂ ಮಾಡಂಗಿಲ್ಲ. ಬರೀ ಮನೆ ಕೆಲಸ ಅಷ್ಟೇ ಅಲ್ಲ, ಅಡುಗೆ ಕೆಲಸನೂ ಮಾಡಂಗಿಲ್ಲ. ಆಯ್ತಾ? ನಾನು ನೋಡ್ಕೋತೀನಿ. ಪ್ರಾಮಿಸ್ ಮಾಡಿದ್ಯಾ? ನೆನಪಿರ್ಲಿ. ಸರಿ, ಮುಂದುವರಿಸಿ. ಓಕೆ. ಏನಪ್ಪ ಮಾಡೋದೀಗ? ಎಸ್. ಡಾಕ್ಟರ್, ನಾನು ಜೈ. ಅದೇ ಜನನಿ ಹಸ್ಬೆಂಡು. ಹೇಳ್ರಿ. ಅದು ಜನನಿ ಸ್ವಲ್ಪ ವೀಕ್ ಇದ್ದಾಳೆ. ಅವಳನ್ನ ತುಂಬ ಹುಷಾರಾಗಿ ನೋಡ್ಕೋಬೇಕು. ರೀ, ನಾನು ಕೊಟ್ಟ ಅಡ್ವೈಸ್ನ ನನಗೆ ರಿಪೀಟ್ ಮಾಡ್ತೀರಾ? ಫೋನ್ ಯಾಕೆ ಮಾಡಿದ್ರಿ ಅದನ್ನು ಹೇಳ್ರಿ. ಡಾಕ್ಟರ್, ಅದು ನನಗೆ ಅಡುಗೆ ಮಾಡೋಕ್ಕೆ ಬರಲ್ಲ. ಯಾರಿಗಾರು ಹೇಳಿ ಮಾಡಿಸೋಣ ಅಂದರೆ ನಮ್ಮವರು ಅಂತ ಇವರಲ್ಲಿ ಯಾರೂ ಇಲ್ಲ. ಸರಿ. ಅವಳು ಏನು ತಿಂದರೆ ಅವಳು ಆರೋಗ್ಯಕ್ಕೆ ಒಳ್ಳೆಯದು ಅಂತ ನನಗಿಂತ ನಿಮಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಸ್ವಲ್ಪ ದಿವಸ ನೀವೇ ಅಡುಗೆ ತಿಂಡಿ ಮಾಡಿಕೊಟ್ರೆ. ಹಲೋ, ವಾಟ್ ನಾನ್ಸೆನ್ಸ್? ನಾನೇನು ಡಾಕ್ಟ್ರು ಅಥವಾ ಅಡುಗೆ ಮಾಡ್ಕೊಡೋ ಅಡುಗೆ ಭಟ್ರು? ಏನ್ರಿ ಅನ್ಕೊಂಡಿದ್ದೀರಾ? ಇಡ್ರಿ ಫೋನು. ಮತ್ತೆ ಏನ್ರಿ? ಮೇಡಮ್ ಪ್ಲೀಸ್. ಬನ್ನಿ. ಕೂತ್ಕೊಳ್ಳಿ. ಆ ಹುಡುಗಿ ಮುಖ ನೋಡ್ಕೊಂಡು ಇದನ್ನೆಲ್ಲ ಮಾಡ್ಕೊಡ್ತಾ ಇದ್ದೀನಿ. ಅದೇನು ನೋಡಿ ಇವ್ ನನ್ನ ಮದುವೆ ಆದ್ಲು. ಇರಿಟೇಟಿಂಗ್ ಫೆಲೋ. ತಗೊಳ್ಳಿ. ಥ್ಯಾಂಕ್ ಯು ಡಾಕ್ಟರ್. ನಿಮ್ಮ ಮಗು ಬಂದ್ ಕೆಲಸ ಆಯ್ತಲ್ವಾ? ಹೊರಡಿ ಪ್ಲೀಸ್. ಬೆಳಿಗ್ಗೆ ತಿಂಡಿ ಮಾಡ್ಕೊಡ್ತೀನಪ್ಪ. ಅಪಾಯಿಂಟ್ ಮಾಡಿದ್ಯಲ್ಲ. ಮತ್ತೇನು, ನಾನೇ ಬಂದು ತಿನ್ನಿಸ್ಬೇಕಾ? ಬೇಡ ಬೇಡ, ನಾನು ನೋಡ್ತೀನಿ. ನಿಧಾನ ನೋಡು, ನಿಧಾನಕ್ಕೆ ನೆತ್ತಿ ಹತ್ತುತ್ತೆ. ಮೊದ್ಲೇ ಅವ್ರಿಗೆ ನಿನ್ ಕಂಡ್ರೆ ಆಗಲ್ಲ ಅಂತದ್ರಲ್ಲಿ ಅಡ್ಗೆ ಹೆಂಗೋ ಮಾಡ್ಕೊಟ್ರು. ಅದರ ಚಿಂತೆ